ಪೂರ್ಣಿಮಾ ಹೂವು ಬೇಕೇನೆ? ಬೇಡಮ್ಮ. ನಮ್ದೇನು ಇವತ್ತೇನು ವಾರ ಅಲ್ಲ, ಏನಿಲ್ಲ. ಏನು ಬೇಡ, ನಾಳೆಗೆ ತಕೊಂತೀನಿ. ನಾಳೆಗೆ ಶುಕ್ರವಾರ ಅಲ್ಲ, ನಾಳೆಗೆ ಬೇಕು. ನಾಳೆಗೆ ಒಂದು ಅರ್ಧ ಮಾರು ಕೊಟ್ಟವು. ಇವತ್ತೇನು ಬೇಡ, ನಮ್ಗೆ ವಾರದ ದಿನ ಆದರೆ ಪೂಜೆ ಮಾಡಕ್ಕೆ ಬೇಕು. ಹೆಂಗ ತಾಂತೀನೋ ಅಂತ ಕೇಳಿದ್ ತಿರ್ಗ ನೋಡು ಮಾತಾಡಿಸ್ಲೇ ಇಲ್ಲ. ಹಂಗೆ ಹೋಗೈತಿ ಭೂತಜ್ಜಿ ಹೂವು ತಂದಿದ್ದು ಅಂತ ಹೇಳ್ತೀಯ. ಒಂದೊಂದು ತಡಿ ಇಲ್ದಾಗ ಮಂತ ಕುಡಿಕೊಂಬತ್ತೀಯ ಹೂವು ಇದ್ದಾವೆ ಅಂತ. ಅದಕ್ಕೆ ನಾನು ಕೇಳಿದೆ ಬೇಕೇನ ಅಂತ. ಸರಿ ಅಮ್ಮ, ನಾಳೆ ಕೊಟ್ಟೋಗಿ ಒಂದು ಅರ್ಧ ಮಾರು. ಸರಿ ಆಯ್ತು ಹೇಳಿ. ಗೊತ್ತಜ್ಜಿ, ನಿನ್ನ ಬೆಳಗ್ಗೆಯಿಂದ ನೋಡ್ತಿದ್ದೆ. ಹೂವು ತಕೊಂಬಕ್ಕೆ ಎಷ್ಟೊತ್ತಿಗೆ ಬತ್ತೀಯೋ ಅಂತೇಳಿ. ಬಾ, ಒಂದು ಮಾರು ಹೂವು ಕೊಟ್ಬಿಡು. ಕನಕಾಂಬ್ರ ಹೂವು ಒಂದು ಮಾರು, ದುಣ್ಮಲ್ಗೆ ಒಂದು ಮಾರು, ಎಲ್ಲ ಒಂದೊಂದು ಮಾರು ಹೂವು ಕೊಟ್ಬಿಡು ನನಗೆ. ಹಿಡಿ ತಡಿ ಅಮ್ಮ, ಇಲ್ಲೇ ನಿಂತ ಕೈಲಿ. ಇವನು ಯಾಕೆ ವರ್ಷ ಇಲ್ಲೇ ಕನ್ನಡಿ ಕಂಬದ ಮಗ್ಲಾಗ ನಿಂತ ಕೈಲಿ ಕಾಣಲ್ಲ. ಅಲ್ಲ, ಯಾಕೆ ಹೂವು ತಂಬ್ತಾ ಇದ್ದಾನೆ ಇವನು? ಯಾಕೆ ಹೂವು ತಂಬ್ತಾ ಇದ್ದಾನಲ್ಲ ಇವನು? ಯಾಕೆ ಹೂವು ತಂಬ್ತಾ ಇದ್ದಾನೆ? ನೀನೀಗೇನಮ್ಮ ಮಂತಕ್ಕೆ ಏನಾನ ತರಕ್ಕೆ ಹೂವು ತಕೊಂತಿರ್ಬೇಕು. ಇಲ್ಲ ಇಲ್ಲ ಇಲ್ಲ, ತಡಿ ನೋಡೋಣದೇಳಿ ಏನು ತಂಬ್ತಾ ಇದ್ದಾನೆ ಅಂತೇಳಿ. ವರ್ಷ ಯಾರಿಗಪ್ಪ ಹೂವು ತಗೊಂಡೋಗ್ತೀಯಾ? ನನ್ನ ಮಗ್ಳಿಗೆ ಭಾಗ್ಯಕಾಯ, ನಮ್ಮ ಋತುಗೆ, ನನ್ನ ಮಗಳಿಗೆ ಇವಾಗ ಕೂದಲು ಬಂದವಲ್ಲ. ಇಷ್ಟು ದಿವಸ ಅಂತೂ ಕೂದಲಿಲ್ಲ, ಇವಾಗ ಕೂದಲು ಬಂದವೆ. ಅದಕ್ಕೆ ಹೂವು ತಗೊಂಡೋಗಿ ಕೊಡೋಣ ಅಂತೇಳಿ. ನನ್ನ ಮಗಳಿಗೆ ಮುಡ್ಕೊಂಬಕ್ಕೆ, ನಮ್ಮ ಋತಮ್ಮಗೆ. ಹೆಂಗ ಮಗಳಿಗೆ ತಗೊಂಡೋಗಿ ಕೊಡಪ್ಪ, ಒಳ್ಳೇದಾಗಿ ಕೊಡು. ಮಗಳು ನೋಡ್ಕೊಂತಾಳೆ. ಅವಳೇ ನೀನು ನೋಡ್ಕೊಂಬೋದು. ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳಪ್ಪ, ಅವಳೇ ನಿನಗೆ ಕಷ್ಟ ಕಾಲಕ್ಕೆ ಆಗೋದು. ಚೆನ್ನಾಗಿ ನೋಡ್ಕ. ಹ್ಞೂನಕ್ಕ, ಅದಕ್ಕೇನೆ ಚೆನ್ನಾಗಿ ನೋಡ್ಕೊಂಬತ್ತು ನಮ್ಮ ಋತಮ್ಮ. ಅದಕ್ಕೆ ಹೂವು ತಗೊಂಡೋಗಿ ಮುಡ್ಸೋಣ ಅಂತ. ಕೂದಲು ಬಂದವಲ್ಲ, ನಮಗಂತೂ ಭಾಳ ಖುಷಿ ಆಗ್ಬಿಡುತ್ತೆ ನಮ್ಮ ಋತಮ್ಮ ಕೂದಲು ಬಂದಿರೋದಕ್ಕೆ. ಅದಕ್ಕೆ ಹೂವು ತಗೊಂಡೋಗಿ ಮುಡಿಸ್ತೀನಿ. ಸರಿಯಪ್ಪ, ಆಯ್ತು, ತಗೊಂಡೋಗಿ ಮುಡ್ಸು. ಯೋಸ್ಕೊಡನಪ್ಪಪ್ಪ, ಕೊಡಜ್ಜಿ ಒಂದು ಮಾರು ಕೊಡು. ನೋಡಮ್ಮ, ಅದಕ್ಕೆ ಮಾತಾಡ್ಸಲ್ಲಮ್ಮಂಗಿರ್ತಾನೆ. ಅದು ಗನವಾಗ ಋತಿಗೆ ಹೂವು ತಗೊಂಡೋಗ್ತಾ ಇದ್ದಾನೆ ನೋಡಲ್ಲ ಇವನು. ಬರೀ ತಿಂದೋಗಕ್ಕೆ ನನ್ನ ಮನೆಗೆ ಇವನು ಏನಿದ್ರು. ನನ್ನ ಮನೆಗೆ ಬರೀ ತಿಂದೋಗಕ್ಕೆ ಬರ್ತಾನೆ ಇಲ್ಲಿ. ನೋಡು, ಹೂವು ಮಾತ್ರ ಇಲ್ಲಿ ತಗೊಂಡು ನನಗೆ ಎಂದೆಂದು ಒಂದು ಮಳೆ ಹೂವು ತಂದು ಕೊಟ್ಟಿಲ್ಲ. ನೋಡು, ಗನವ ಮಗಳಿಗೆ ಹೂವು ತಗೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗಳು ಬೇರೆ ಅಂತ ಹೇಳ್ತಾ ಐತೆ. ಹೇಳ್ತಾ ಇದ್ದಾನೆ ನನ್ನ ಮಗಳೇ ಬೇರೆ ಅಂತ. ನೋಡು, ಭಾರಿ ಇದ್ದಾನೆ ಇವನಿದ್ದು. ಬೇಡ ತಡಿಯಲ್ಲಿ ನೋಡೋಣ ಎಲ್ಲಿ ತಗೊಂಡೋಗ್ತಾನೆ ಅಂತೇಳಿ. ನೋಡಪ್ಪ, ಹಂಗನ ಅವ್ರ ಸೊಪ್ಪನ ಮಗಳಿಗೆ ಕೂದಲು ಬಂದ್ಬಿಟ್ಟು ಬಂತಿ, ಅರಕೆ ಮಾಡ್ಕೊಂಡಿದ್ಕೆ ದೇವ್ರಿಗಲ್ಲಿ. ಹ್ಞೂನಜ್ಜಿ, ಬಂದ್ಬಿಟ್ಟು ನನ್ನ ಮಗಳಿಗೆ ಕೂದಲು ಬಂದ್ಬಿಟ್ಟವೆ. ಅದಕ್ಕೇನೆ ಹೂವು ಮುಡ್ಕೊಂಬಿ ಅಂತ ಹೇಳಿ. ಹೆಂಗ ತಾಂಡ ಕೊಡು. ನಿನ್ಗಿನ್ ಯಾರು ಇದ್ದಾರೆ ಅವಳೇ ನೋಡ್ಕೊಂತಾಳೆ ಕಷ್ಟ ಕಾಲದಾಗ. ಹೆಂಗತ್ತ ಕೂದಲು ಬಂದವ, ಅದೇ ಒಂದು ಸಂತೋಷ. ತಗೊಳಪ್ಪ, ಎಲ್ಲ ಒಂದೊಂದು ಮಾರು ಕೊಟ್ಟು. ಚಿಲ್ಲರೆ ಇಲ್ಲ ಕಣ್ಪಪ್ಪ, ಆಮೇಲೆ ಕೊಡೋಣ ಚಿಲ್ಡ್ರನ್ನ. 40 ರೂಪಾಯಿ ಮಾರು ಹೂವು. 80 100 ರೂಪಾಯಿ ಆತಪ್ಪ. 100 ರೂಪಾಯಿನ ಹೂವು ಕೊಟ್ಟೇನಿ. ಇನ್ನು 400 ರೂಪಾಯಿ ಆಮೇಲೆ ಕೊಡ್ತಾ. ಹತ್ತು ಹೋಗಿ ಬರ್ತೀನಿ ಹಿಂಗೆ. ಸರಿ ಆಯ್ತೇಳ, ಆಮೇಲೆ ಕೊಡುವಂತೆ. ಸರಿ, ಹತ್ತು ಹೋಗಿ ಬರ್ತೀನಿ, ಮಾತಾಡ್ಸ್ಕೊಡ್ತೀನಿ. ಇಲ್ಲ ನಮ್ಮ ಮನೆ ಕಡಿಕೆ ಯಾವಾಗಾನು ಬಂದ್ರೆ ನೀನು ಇಸ್ಕ. ಸರಿ ಆಯ್ತಲ್ಲ ಪಪ್ಪ, ಅಷ್ಟನೇ ಬಂಡ್ಗೆ ನಿನ್ಗೂ ಇರ್ಲಿ ಹೇಳಿ, ನಿಂತಾಗಿ ಇಸ್ಕೊಂತೀನಿ ಹೇಳ್ಬೋದು ಅಜ್ಜಿ. ಹೋಗಿ ತಗೊಂಡ ಕೊಡೋಗು. ಋತಮ್ಮ ತಲೆ ಬಸ್ ಸ್ಟ್ಯಾಂಡ್ ಮಾಡ್ಕೊಂಬತ್ತಿ. ಹೂವ ಹೂವಮ್ಮ, ಹೂವ 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 ಅಮ್ಮಣಿ, ಹೂವ ಬೇಕೇನೆ? ಬೇಡಮ್ಮ. ಹೂವೇನು ಬೇಡ, ಹಬ್ಬಲ್ ನಡೆವಲ್ಲ ತಾಂಡು ಏನು ಮಾಡೋಣ. ಹೋಗು, ಹೂವೇನು ಬೇಡ. ಬೇಕಿದ್ರೆ ನಾವೇ ಕೇಳ್ತೀವಿ. ಹೋಯ್ತಾ ಅಮ್ಮಂಗಿದ್ರೆ ತಾಳೆ ತಾಯಿ. ಅದೇ ಹಂಗೆ ಮಕ್ಕ ಸಿಡ್ರಿಕೊಂಡು ಏನು ಬೇಡ ಅಂತೀಯ? ಏನೋ ಕೇಳ್ದು ಏನು ಬೇಡ ನೀನು. ಬೇಕಂದ್ರೆ ನಾವೇ ತಂತೀವಿ, ಸುಮ್ಮನೆ ಹೋಗಿ ನೀನು. ಹೋಗಿ ಸುಮ್ಮನೆ ತಕೊಂಡು. ಇವಾಗಿನ ಹೆಂಗಸ್ರನ್ನ ಮಾತಾಡ್ಸಂಗಿಲ್ಲಮ್ಮ. ರಾಮ ಮ್ಯಾಲೆ ಬರ್ತಾರ ಒಂದಿಟ್ಟು ಮಾತಾಡ್ಸಿರೋ ಒಂದು ಸೊಸಾನ. ಹೂ ಬೇಕಂಬೋದು ಕಷ್ಟನೇ ಇವಾಗ. ಹೂವಮ್ಮ, ಹೂವ ಹೂವ ಹೂವಮ್ಮ, ಹೂವ. ಏನಮ್ಮ, ಎಲ್ಗ ಬಾಳ್ರಿ ತಾಯಿ ಮಗಳಿಬ್ರಳನು? ಎಲ್ಗೂ ಇಲ್ಲ ಕಣಕ್ಕ, ಇಲ್ಲೇ ವರ್ಷ ಹೂವು ತಗೊಳೋದ್ನಲ್ಲ ಯಾರಿಗಂತ ನೋಡಿದ್ವಿ. ತಮಗೆ ಕೂದಲು ಬಂದವಲ್ಲ, ಅದಕ್ಕೆ ಮಗಳಿಗೆ ಹೂವು ತಗೊಂಡೋದ. ಅದಕ್ಕೇನೆ ಮಗಳಿಗೆ ತಗೊಂಡೋಗ್ತೀನಿ ಕಣಕ್ಕಂತೇಳಿ ನನ್ನ ಮಾರು ತಗೊಂಡೋದ್ ನಮ್ಮ ಮಗಳಿಗೆ ತಗೊಂಡ. ಏನು ಬಿಡು, ನಾನು ಒಲೆ ಮೇಲೆ ಆಟ ಇಕ್ಕಿದ್ದಮ್ಮ. ಏನು ಸೀದೋತ ಏನೋ ತಡಿ ಬಂದು ಇಲ್ಲೇ ನಿನ್ಕಡ್ರಿ ಬರ್ತೀನಿ. ಇಲ್ಲೇ ನಿನ್ಕಮ್ಮನ್ ತಡಿ, ಕಾಣಿಸುತ್ತೆ ನೋಡಾಗ ಹೋಗ್ತಾ ಇದ್ದಾನೆ. ನೋಡು, ಅವಳಿಗೇನೆ ಅವಳು ಬಾಕ್ಲ ಕೂತ್ಕೊಂಡವಳು ಅವಳು ಋತು. ಅವಳಿಗೇನೆ ತಡಿ ನೋಡೋಣದಿಲ್ಲ ಕೊಡ್ತಾನೇನ ಅಂತೇಳಿ. ಏನು ಮುಡಿಸ್ತಾನ ಕೊಡ್ತಾನ ನೋಡೋಣದಿಲ್ಲ ಮಗಳಿಗೆ. ಓಹೋ ಮಗಳು ಇವಾಗ. ಅಯ್ಯೋ ಅವಾಗೆಲ್ಲ ಇರಲಿಲ್ಲ ಮಗಳಂಬದು, ಈಗ ಮಗಳಂಬದು ಬಂದೈತಿ. ನೋಡು, ಈಗ ನೋಡಮ್ಮ ಹೂವು ತಗೊಂಡೋಗೋದು, ಹಾಗೆ ನಿಂತಾಗ ಮಾತ್ರ ಉಂಡೋಗೋದು. ಅಲ್ಲಿ ಅಣ್ಣೆ ಮಾತಾಡ್ಸಲ್ಲ ಅಂತ ಹೇಳ್ತಾನೆ. ಇವನ್ನೇನಂದ್ರೆ ನಂಬಾರ್ದು ಸುಗುಣವು. ಒಂದಿಟ್ಟು ಆಸ್ತಿ ಬಯಸ್ಕೆ ತಗೊಂತ ಸುಮ್ಮನಾಗೆ ತಡಿ ನೋಡೋಣದಿಲ್ಲ. ನೋಡಿ, ನಿಮ್ಮ ಚಿಕ್ಕಪ್ಪ ಹೂವು ತೊತ್ತಾ ಇದ್ದಾನೆ ನಿನ್ಗೇನು. ಹೂವು ತೊತ್ತಾ ಇದ್ದಾನೆ ನೋಡು ನಮ್ಮ ಹೊಸಪ್ಪ. ಕೊಳ್ಳಂಬೃತು ಹೂ ಮುಡ್ಕಪ್ಪ. ಚಿಕ್ಕಪ್ಪ ಸ್ವಲ್ಪ ತಗೊಬರ್ಬೇಕಾ? ಅಷ್ಟೊಂದು ಏನಕ್ಕೆ ತಗೊಂಬಂದ್ರಿ? ಋತಮ್ಮ ಒಬ್ಳೆ ಬಿಡತ್ತ. ಚೈತ್ರಮ್ಮ ನಾನು ಮುಡ್ಕೊಂತಾರೆ. ಬೇಕಾಗ್ತಾವ ಪೂಜೆಗೂ ಹತ್ಕೊನು. ಎಲ್ಲ ತಾನು ಫ್ರಿಜ್ನಾಗ ಇಕ್ಕೊಂಡ್ರೆ ಆತು. ಫ್ರಿಜ್ನಾಗ ಇಕ್ಕಿರ್ ಬತ್ತಾವೆ. ತತಾರಪ್ಪ ಮುಡ್ಸು ಪಾಪ ನೀನೇನೆ. ನಾನೇ ನನ್ನ ಕೈಯಾರೆ ನನ್ನ ಮಗಳಿಗೆ ಹೂವು ಮುಡಿಸ್ತೀನಿ.
ನೋಡಮ್ಮ ಮಾತಾಡ್ಸಲ್ಲ ಅಂತ ಹೇಳ್ತಿದ್ದ. ಇವಾಗ ನೋಡಮ್ಮ ಹೂವು ಮುಡಿಸ್ತಾ ಇದ್ದಾನೆ ಋತುಗೆ. ಇವನು ವರ್ಷ ಅನ್ನೋನು ಆಸ್ತಿ ಎಲ್ಲ ಅವಳಿಗೆ ಬರೆದ್ರೂ ಬರೋದ್ನೇನೆ ಇಷ್ಟೊಂದು ಆಸೆ ಇರೋನು. ನೋಡಮ್ಮ ಮಾತಾಡ್ಸಲ್ಲ ಅಂತಾನೆ ಹೂವು ಗನ್ಮಗೆ ಹೂವು ತಗೊಂಡೋಗಿ ಕೊಡೋದೆಲ್ಲ ಮಾಡ್ತಾ ಇದ್ದಾನೆ ನೋಡು. ಕೊಡ್ತಾ ಇದ್ದಾನೆ ನಗ್ತಾನೆ. ತಿರ್ಗಮ್ಮ ನಾನೇ ಮುಡಿಸ್ತೀನಿ ತಿರ್ಗಿಲಿ ಕೊಳ್ಳಮ್ಮ ಒಂದು ಸ್ವಲ್ಪ ಅವ್ರಿಗೆ ಕೊಡಪ್ಪ ಇಲ್ಲಿದ್ರಾಗೆ. ನಿಮ್ಮ ಚಿಕ್ಕಪ್ಪ ನೋಡಮ್ಮ ಹಂಗೆ ಅನ್ಸನಕ್ಕೆ ತಂದು ಹೂವು ಮುಡಿಸಿದ್ದ. ಮತ್ತೆ ನಮ್ಮ ಋತಮ್ಗೆ ಕೂದಲು ಬಂದವೆ, ಹೂವು ಮುಡ್ಕೊಂಬ್ಲಿಲ್ಲ ಅಂದರೆ ಚೆನ್ನಾಗೇ ಕಾಣಿಸಲ್ಲ. ಅದಕ್ಕೆ ನಾನು ಹೂನಾರು ಎಡತಿ ಬೋತಾರೋ ಅಂತೇಳಿ ಕಾಯ್ತಿದ್ದೆ ಕಣಮ್ಮ ಹೂವು ತಂದು ಮುಡ್ಸಕ್ಕೆ ನಮ್ಮ ಋತುಗೆ. ಇನ್ನೊಂದಿಷ್ಟು ಮುಡ್ಕೊಳಮ್ಮ, ಸ್ಯಾನೆ ಮುಡ್ಕ. ಹೂವು ಮುಡ್ಕೊಂಡ್ರೆ ಹೆಣ್ಮಕ್ಳು ಲಕ್ಷಣ. ಹೂವು ಮುಡ್ಕ ಚೆನ್ನಾಗಿ ಕಾಮ್ತಿ. ಬಿಡು ಚಿಕ್ಕಪ್ಪ ಸಾಕು, ಜಾಸ್ತಿ ಮುಡ್ಕೊಂಬಕ್ಕಾಗಲ್ಲ, ಸಾಕು ಬಿಡು. ಅಲ್ಲಿ ನೋಡಮ್ಮ ಹೂವು ಬೇರೆ ಮುಡಿಸ್ತಾ ಇದ್ದಾನೆ ಅವನೇನೆ ನಗ್ತಾನ. ಅವನ ಕೈಯಾರೆ ಹೂವು ಮುಡಿಸ್ತಾ ಇದ್ದಾನೆ ನೋಡಮ್ಮ. ಅವ ಮಾತಾಡ್ಸಲ್ಲ ಅಂತ ಹೇಳ್ತಾನೆ ಮನೆ ಆಳ, ಮಾತಾಡಿಸ್ತಾನೆ ಗನ್ವಾಗೆ. ವರ್ಷ ಹೂವು ಮುಡಿಸ್ತಾ ಇದ್ದಾನೆ ಋತಮ್ಗೆ. ನೋಡ್ತಾತ ಹೂವು ತಗೊಂಬಂದು ನಮ್ಮ ಚಿಕ್ಕಪ್ಪ ಹೂವು ಮುಡಿಸ್ತಾ ಐತೆ. ನಾನೇ ಮುಡಿಸ್ತೀನಿ ಕಣಮ್ಮ, ನನ್ನ ಕೈಯಾರೇನೆ ತಿರುಗು ಅಂತ ಹೇಳಿ ಮುಡಿಸ್ತಾ ಐತೆ. ಅಷ್ಟೊಂದು ಬೇಡ ಅಂತಂದ್ರೆ ಎಷ್ಟೊಂದು ಹೂವು ತಗೊಂಬಂದೈತೆ. ಅವೇನು ಒಂದು ಮಾರ್ಗಿನ ಜಾಸ್ತಿನೇ ಇದ್ದಾವೆ. ಒಂದೂವರೆ ಮಾರು ತಂದಿರಬೇಕು. ಎಷ್ಟೋ ತಗೊಂಬಂದಿದ್ದೀನಿ, ಸುಮ್ಮ ಮುಡ್ಕೊಳ. ಇವೆಲ್ಲ ಚೆನ್ನಾಗಿದ್ದಾವೆ, ಅವು ಹಂಗೆ ಎತ್ತಿಗೆ ಪೂಜೆಗೆ ಬರ್ತವೆ. ಇವು ಚೆನ್ನಾಗಿದ್ದಾವೆ. ಸೆಂಟ್ರ್ನಾಗ ಅವನು ಸ್ವಲ್ಪ ಕಟ್ಟವ್ರೆ, ಅವೆಲ್ಲ ಮಾಮೂಲಿ ಹಂಗೆ ಇದ್ದಾವೆ. ಇವು ಚೆನ್ನಾಗಿದ್ದಾವೆ, ಸುಮ್ಮನೆ ಮುಡ್ಕೊಳ್ಳ ಒಂದು ಸ್ವಲ್ಪ ಹೊತ್ತು. ಮುಡ್ಕೋಬೇಕು ಇನ್ನು ನೀನು. ಕೂದಲು ಬಂದವೆ, ಎಷ್ಟು ಲಕ್ಷಣ ಕಾಮ್ತಿಯ ಋತು ನೀನು. ನಿನ್ಗಂತೂ ಕೂದಲು ಬಂದಿರೋಕ್ಕೆ ಎಲ್ಲಾರ್ಗು ಸಂತೋಷ ಕಣಮ್ಮ. ನಿಮ್ಮ ಚಿಕ್ಕಪ್ಪ ನೋಡು ಯಾರಿಗೂ ಒಂದು ಮಳ ಹೂ ತಂದು ಕೊಟ್ಟಿರ್ಲಿಲ್ಲ. ಗನ್ವಾಗಿ ಇವಾಗ ಎಂತ ಸನಕ್ಕೆ ನಿನಗೆ ಹೂವು ತಂದು ಮುಡಿಸ್ತಾ ಇದ್ದಾನೆ. ನಿಮ್ಮ ಚಿಕ್ಕಪ್ಪಗೂ ಬೋಲ್ ಸಂತೋಷ ಆಗೈತಿ. ಇನ್ನು ನನ್ನ ಮಗಳಿಗೆ ಇನ್ನೂ ಒಂದು ನಾನು ಸಂತೋಷ ಸುದ್ದಿ ಹೇಳಿಲ್ಲ. ಒಳಗೆ ಕರ್ಕೊಂಡೋಗಿ ಎಲ್ಲ ಕೊಟ್ಟು ಅವನು ಪ್ರವಿ ಕೈಗೂ ಕೊಟ್ಟು ಹೇಳ್ತೀನಿ. ಎಲ್ಲ ಹೇಳ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ನಡಿಯಮ್ಮ ಒಳಗೆ ಹೋಗೋಣ ನಡಿ. ಐದಾನೆ ಪ್ರವಿ. ಇರ್ಬೇಕೇನಪ್ಪ. ಇಲ್ಲಡಮ್ಮ ನಿಮ್ಮ ಚಿಕ್ಕಪ್ಪನ ನೀನು ಚೆನ್ನಾಗಿ ನೋಡಿಕೆ ಹಂಗೆ. ನಿಮ್ಮ ಚಿಕ್ಕಪ್ಪಗೆ ಯಾರು ಇಲ್ಲ ಕಣಮ್ಮ. ನಿಮ್ಮ ಅಪ್ಪ ಮಾತಾಡ್ಸಲ್ಲ, ನಿಮ್ಮ ಅಪ್ಪ ಮಾತಾಡ್ತಿಲ್ಲದಕ್ಕೆ ಅವನು ಉಂಬದೇ ಇಲ್ಲ ಬಂದು. ನಮ್ಮ ಅಣ್ಣ ಏನು ಅನ್ಕೊಂತಾನೋ ಅಂತ ಪಾಪ ನಿಮ್ಮ ಅಮ್ಮ ಕರೀತಾಳೆ. ನಿಮ್ಮ ಅಪ್ಪ ಮಾತಾಡ್ತಿಲ್ಲದಕ್ಕೆ ಪಾಪ ಉಂಬದೇ ಇಲ್ಲ. ನಿಮ್ಮ ಚಿಕ್ಕಪ್ಪನ ನೀನೇ ನೋಡ್ಕೋಬೇಕಣಮ್ಮ, ಯಾರು ಇಲ್ಲ ಹಂಗೆ. ನೋಡ್ಕೊಂಬತ್ತಿ ಹೇಳಿ ನಮ್ಮ ಋತಮ್ಮಿನ ನೋಡ್ಕೊಂಬತ್ತಿ. ನೋಡ್ಕೊಳಮ್ಮ ಹಂಗ. ನೋಡ್ತೀನ್ರಿ ಅತ್ತ ಹೆಂಗಾತ ನಿನ್ಗೂ ಆಗ್ತಾನೆ. ಕೈ ಹೆಸ್ರಕ್ಕೆ ನೋಡ್ಕೊಳಮ್ಮ, ಇನ್ಯಾರಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ನಾವು ನೋಡ್ಕೊಂತಾರೆ ಇನ್ಯಾರು ನೋಡ್ಕೊಂತಾರೆ ಹಂಗೆ. ನಿಮ್ಮ ಅಪ್ಪನ ಮತ್ತೆ ಹೇಳ್ಬೇಡ. ನಿಮ್ಮ ಅಪ್ಪ ಮಾತಾಡ್ಸಲ್ಲ, ಶಿಟ್ ಮಾಡ್ಕೊಂಡು ಮಾತಾಡ್ಸಲ್ಲ ನಿಮ್ಮ ಅಪ್ಪಯ್ಯ. ನೋಡ್ಕೊಂತೀನಿ ಹೇಳ್ತಾತ. ನಾನೆಲ್ಲ ನಮ್ಮ ಚಿಕ್ಕಪ್ಪನ ನಾನಿರೋವರೆಗೂ ನೋಡ್ಕೊಂತೀನಿ. ನಾನು ಯಾರನ್ನೂ ನಂಬ್ಕೊಂಡಿಲ್ಲ, ನಮ್ಮ ಋತುನೇ ನಂಬ್ಕೊಂಡಿರೋದು. ನಾನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಇನ್ನು ನಮ್ಮ ಋತಮ್ಮಿ ಐತಲ್ಲ, ನನ್ನ ಮಗಳೇ ಅನ್ಕೊಂತೀನಿ. ಅವಮ್ಮಣಿ ನೀನು ಮಾಡ್ಕೊಂತೀನಿ ಅಷ್ಟೇ ನಾನು. ನಾನು ಯಾವ ಗಂಡು ಮಕ್ಕಳು ಅಂತ ಅವರು ಲವ ಕೂಸನ ಬಗ್ಗೆನೂ ತಲೆ ಕೆಡ್ಸ್ಕೊಂಬಲ್ಲ. ಸಾಕು ನನ್ನ ಮಗಳು ಐತಲ್ಲ ಋತು, ಇದನ್ನೇ ನೋಡ್ಕೊಂಡು ಇರ್ತೀನಿ. ಅಯ್ಯಮ್ಮ ನಂಗೆ ಗಯಸ್ಸು ಹೊತ್ತು ಕಾಲಕ್ಕೆ ಒಂದಿಟ್ಟು ನೋಡ್ಕೊಂಡ್ರೆ ಸಾಕು ನಮ್ಮ ಮಣಿ. ಅಲ್ಲೋಡಮ್ಮ, ಅಯ್ಯೋ ಕಿಸ್ಕೊಂಡು ಮಾತಾಡ್ತಾ ಇದ್ದಾನೆ ಅಮ್ಮ. ಇವನೇನು ನಮಗೇನು ಆಸ್ತಿ ಕೊಡಂಗೆ ಕಾಣಲ್ಲ. ಸುಮ್ಮನೆ ತಿಂದೋಗಕ್ಕೆ ಬರ್ತಾ ಇದ್ದಾನೆ ಅನ್ನಿಸ್ತೈತೆ. ಬರಲಿ ನಮ್ಮ ಮನೆಗೆ ಕೇಳ್ತೀನಿ. ನೀನು ಆಸ್ತಿ ಕೊಡಂಗಿದ್ರೆ ನಮ್ಮ ಮನೆಗೆ ಬೈಲ್ಲ ಅಂದರೆ ಕೊಡಬೇಡ ಅಂತ ನಾನು ಬಿಡು, ಅದು ಹೆಂಗೆ ಬಾಯ್ ಬಿಟ್ಕೊಳ್ಳೋಣ ಅಂತ ಸುಮ್ಮನಾಗಿದ್ದೀನಿ. ಅಲ್ಲ ನೋಡು, ಇವನೇ ಈ ಮಗಳಿಗೆ ಹೂವು ತಗೊಂಡೋಗಿ ಮುಡಿಸ್ತಾ ಇದ್ದಾನೆ. ಎಲ್ಲಿಲ್ಲದ್ದು ಆಸೆ ಇವಾಗ ಬಂದೈತಿ ಇವನಿಗೆ. ಅವಳಿಗೆ ಹೂವು ತಗೊಂಡೋಗಿ ಮುಡಿಸ್ತಾ ಇದ್ದಾನೆ. ನಮ್ಮ ಚಿಕ್ಕಪ್ಪ ಎಷ್ಟು ಪ್ರೀತಿಯಿಂದ ಹೂವು ತೊಗೊಂಬಂದು ಮುಡಿಸ್ಬಿಡ್ತು. ನನಗಂತೂ ತುಂಬ ಖುಷಿ ಆಯಿತು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.